ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಕೇಳಿದ್ರಿ ರೀಸೆಂಟಾಗಿ KAS PDO VAO ಎಕ್ಸಾಮ್ ನಿಯರ್ ಇದೆ, ಯಾವ ರೀತಿ ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕು ಆ್ಯಂಡ್ ಯಾವುದಾದ್ರೂ ಟಿಪ್ಸ್ ಇದ್ದರೆ ಹೇಳಿ ಅಂತ ತುಂಬ ಜನ ನಂಗೆ ಕೇಳೋ ರಿಕ್ವೆಸ್ಟ್ ಮೇರೆಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಡೈಲಿ ಏನು ಮಾಡಬೇಕು ಅಂದರೆ ಡೈಲಿ ನ್ಯೂಸ್ ಪೇಪರ್, ಅದು ನೋಡಿ ವಿಜಯ ಕರ್ನಾಟಕ ಮಿನಿ ಪೇಪರ್ ಹಾಗೂ ಡೈಲಿ ಪ್ರಜಾವಾಣಿ ನ್ಯೂಸ್ ಪೇಪರ್ನ ನೋಡ್ತೀನಿ. ಹಾಗೂ ಇಲ್ಲಿ ನೋಡಿ ವಿಜಯವಾಣಿ ಮಿನಿ ಪೇಪರ್. ಇದರಲ್ಲಿ ಏನು ಕಂಟೆಂಟ್ ಇರುತ್ತೆ ಅಂತಂದರೆ ಹಿಂದ್ಗಡೆ ಕೆಲವೊಂದು ಕರೆಂಟ್ ಅಫೇರ್ಸ್ ಕೊಟ್ಟಿರ್ತಾರೆ, ಹಾಗೂ ಸಂವಿಧಾನದ ಬಗ್ಗೆ ಕೊಟ್ಟಿರ್ತಾರೆ, ಕೆಲವೊಂದು ಟಿಪ್ಸ್ ಕೊಟ್ಟಿರ್ತಾರೆ. ಹಾಗೂ ಇದ್ರ ಒಳಗಡೆ ನೋಡೋದಾದರೆ ಇಲ್ಲಿ ಸೆಕೆಂಡ್ PUC ಇರುತ್ತೆ, ನೀಟ್ ಇರುತ್ತೆ. ನೀವು ಮೇನ್ ಸಾಮಾನ್ಯ ಜ್ಞಾನ ಮಾದರಿ ಪ್ರಶ್ನೋತ್ತರಗಳನ್ನು ಡೈಲಿ ಬಿಡಿಸಿ, ಹಾಗೂ ಪಂಚಾಯತ್ ಅಭಿವೃದ್ಧಿ ಇದು ಬೋತ್ PDO ಮತ್ತು VAಗೆ ಅಪ್ಲೈ ಆಗುತ್ತೆ, ಇದನ್ನು ಡೈಲಿ ಬಿಡಿಸಿ. ಹಾಗೂ ಇಲ್ಲಿ ನೋಡಿ KS ಗ್ರೂಪ್ C PSI ESI ಎಲ್ಲ ರೀತಿ ಇದಕ್ಕೆ ಸಾಮಾನ್ಯ ಮಾದರಿ ಕ್ವಶನ್ ಇದ್ದಿದೆ, ಇದನ್ನು ಬಿಡಿಸಿ. ಹಾಗೂ ಆರ್ಟ್ ಆ್ಯಂಡ್ ಕಲ್ಚರ್ ಇಂಗ್ಲೀಷಲ್ಲಿದೆ, ಇದನ್ನು ಬಿಡಿಸಿ. KS ಇದು ಬೇರೆ ಥರ ಕ್ವಶನ್ ಇದೆ. ಹಾಗೂ ಯೂನಿವರ್ಸಲ್ IAS KS ಕೋಚಿಂಗ್ದು ಇಂಗ್ಲೀಷಲ್ಲಿದೆ, ಇದನ್ನು ಬಿಡಿಸಿ. ಹಾಗೂ ಇಲ್ಲಿ ಕೆಲವೊಂದು ಗ್ರಾಫ್ಸ್ ಕೊಟ್ಟಿರ್ತಾರೆ, ವ್ಯಾಕರಣ ಕೊಟ್ಟಿರ್ತಾರೆ, ಹಾಗೂ ಯಾವುದಾದ್ರೂ ಜಾಬ್ ಅಪ್ಡೇಟ್ಸ್ ಕೊಟ್ಟಿರ್ತಾರೆ, ಯೂನಿವರ್ಸಿಟಿ ಬಗ್ಗೆ ಕೊಟ್ಟಿರ್ತಾರೆ, ಏನಾದರೂ ಹೊಸದ್ರ ಬಗ್ಗೆ ಕೊಟ್ಟಿರ್ತಾರೆ. ಈ ಕಡೆ ಪೇಜ್ ಬಂದರೆ ಇಲ್ಲೂ ಕೂಡ ಸೆಕೆಂಡ್ PUC ಇದಿರುತ್ತೆ, ಕೆಲವೊಂದು ಮಾಹಿತಿಗಳು ನಮಗೂ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಇದು SLCದು ಆ್ಯಕ್ಚುಲಿ ಕ್ವಶನ್ಸ್ ಎಲ್ಲ ವಿತ್ ಸಾಲ್ವ್ ಕೊಟ್ಟಿರ್ತಾರೆ. ಇದನ್ನು ಓದಿದರೆ ಕೆಲವೊಂದು ಬೀಳುವಂಥ ಸಾಧ್ಯತೆಯೂ ಇರುತ್ತೆ. ಹಾಗೂ ಇದರಲ್ಲಿ ಕೆಲವೊಮ್ಮೆ ಜಾಬ್ ಅಪ್ಡೇಟ್ಸ್ ಕೊಟ್ಟಿರ್ತಾರೆ, ಕೆಲವೊಂದು ವಿಷಯಗಳನ್ನೂ ಕೂಡ ಕೊಟ್ಟಿರ್ತಾರೆ. ವಿಜಯವಾಣಿ ಆದಮೇಲೆ ವಿಜಯ ಕರ್ನಾಟಕ, ಇದರಲ್ಲಿ ಕೆಲವೊಂದು ಜಾಬ್ ಅಪ್ಡೇಟ್ಸ್ ಕೊಟ್ಟಿರ್ತಾರೆ, ಹಾಗೂ ಕೆಲವೊಂದು ನ್ಯೂಸ್ ಕೊಟ್ಟಿರ್ತಾರೆ. ಇದು ಬಂದು 23 ಡೇಟ್ದು, ಇವತ್ತು 25 ಆ್ಯಕ್ಚುಲಿ 25ನೇ ತಾರೀಕು. 23ನೇ ತಾರೀಕು ಏನು ಕೊಟ್ಟಿದ್ರು ಅಂತಂದರೆ ನವೆಂಬರ್ 26 ಮೊದಲ ಸಂವಿಧಾನ ಮ್ಯೂಸಿಯಂ ಆರಂಭ, ಇದು ಕರೆಂಟ್ ಅಫೇರ್. ಚಿಕ್ಕದಾಗಿ ಕೊಟ್ಟಿದ್ರು ಚೊಕ್ಕದಾಗಿ ಕೊಟ್ಟಿರ್ತಾರೆ. ಹಾಗೂ ಇದರಲ್ಲಿ ಮಧ್ಯ ನೋಡಿದರೆ KPSC ಎಕ್ಸಾಮ್ ರಿಲೇಟೆಡ್ ಯಾವುದಾದ್ರು ಎಕ್ಸಾಮ್ಸ್ ಇದೆ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಇದಂತೂ ತುಂಬ ಯೂಸ್ಫುಲ್ ಆಗಿದೆ, ನಾನು ಡೈಲಿ ಓದ್ತೀನಿ. ಹಾಗೂ KS ಎಕ್ಸಾಮ್ಸಿಗೆ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ. ಯಾವ ಕ್ವಶನನ್ನು ನಾವು ರಿಜೆಕ್ಟ್ ಮಾಡಬಾರ್ದು, ಯಾಕಂದರೆ ಹೇಳಕ್ಕೆ ಬರಲ್ಲ, ಈ ಕ್ವಶನ್ಸ್ ಇಲ್ಲಿ ಬರ್ಬೋದು, ಈ ಕ್ವಶನ್ಸ್ ಇಲ್ಲಿ ಬರ್ಬೋದು. ಎಲ್ಲ ಕ್ವಶನ್ನು ಸ್ಕಿಪ್ ಮಾಡ್ದಂಗೆ ಚೆನ್ನಾಗಿ ರೀಡ್ ಮಾಡಿ. ಹಾಗೂ ಇಲ್ಲಿ ನಡುವೆ ಬಂದರೆ ಇಲ್ಲಿ ನೋಡಿ ಡೈಲಿ ಒಂದು ಟಾಪಿಕ್ ಇರುತ್ತೆ, ಯಾವ ದಿನ ಯಾವುದಾದ್ರೂ ಯೋಜನೆ ಇರ್ಬೋದು, ಯಾವುದಾದ್ರೂ ಇಂಪಾರ್ಟೆಂಟ್ ಡೇಸ್ ಇರ್ಬೋದು, ಅದ್ರ ಬಗ್ಗೆ ಈ ಕಾಲಮಲ್ಲಿ ಡೈಲಿ ಕೊಡ್ತಾರೆ. ಹಾಗೂ ಇದು 23 ಡೇಸಲ್ಲಿ ಶಕ್ತಿದಾಸ್ ಅವರು, ನಿಮ್ಗೆ ಗೊತ್ತಿರ್ಬೋದು RBIನ ಗವರ್ನರ್, ಈಗ ರೀಸೆಂಟಾಗಿ ಶಕ್ತಿದಾಸ್ ಅವರಿದ್ದಾರೆ. ಅವ್ರ ಬಗ್ಗೆ ಗ್ಲೋಬಲ್ ಫೈನಾನ್ಸ್ನ ಮ್ಯಾಗ್ಝಿನಿಂದ ಗೌರವವನ್ನು ಪಡೆದಿದ್ದಾರೆ, ಅದ್ರ ಬಗ್ಗೆ ಡೀಟೇಲ್ಸ್ ಕರೆಂಟ್ ಅಫೇರ್ಸ್ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ನೋಡಿ ಪ್ರಚಲಿತ ಅಂತ ಡೈಲಿ ಕೊಡ್ತಾರೆ. ಮೊದಲ ಸೌರಗ್ರಾಮ ಯೋಜನೆ ಮಿಶ್ರ ಶಕ್ತಿಯ 10ನೇ ಆವೃತ್ತಿ, ಇದು ಶ್ರೀಲಂಕಾದ ಒಂದು ಪ್ಲೇಸಲ್ಲಿ ನಡೀತಾ ಇದೆ ಸೇನಾ ತರಬೇತಿ. ಇದರಲ್ಲಿ K9S ಅನ್ನೋ ಡಾಗ್ಸ್ ಕೂಡ ಭಾಗಿಯಾಗ್ತಾ ಇದ್ದಾರೆ. AI ಮಿಷನ್ ಯೋಜನೆ, ಈ ರೀತಿ ಹಲವಾರು ಇಲ್ಲಿ ಮೇಲ್ಗಡೆ ಜಾಬ್ ಅಪ್ಡೇಟ್ಸ್ ಇರುತ್ತೆ. ಈ ಕಡೆ ಬಂದರೆ PSIದು ಕ್ವಶನ್ಸ್ ಇರುತ್ತೆ, ಹಾಗೂ PDOದು ಕ್ವಶನ್ಸ್ ಇರುತ್ತೆ. ಇದು KS, ಇದು PSI ಅಂತ ಇದನ್ನು ಬಿಟ್ಟು ಇದನ್ನು ಓದೋದು, ಇದನ್ನು ಬಿಟ್ಟು ಇದನ್ನು ಓದೋದು ಮಾಡೋಕ್ಕೋಗ್ಬೇಡಿ. ಇದನ್ನು ಓದಿ ಅದನ್ನು ಓದಿ, ಯಾಕಂದರೆ ಯಾವುದು ಇಂಪಾರ್ಟೆಂಟ್ ಇರುತ್ತೆ, ಯಾವ ರೀತಿ ಕ್ವಶನ್ಸ್ ಬರುತ್ತೆ ಹೇಳೋಕ್ಕಾಗಲ್ಲ. ಹಾಗೂ ಇಲ್ಲಿ ಇಡಿಯಮ್ಸ್ ಇಂಗ್ಲೀಷ್ ಬಗ್ಗೆ ಕೊಟ್ಟಿರ್ತಾರೆ, ಕೆಲವೊಂದು ಜನರಲ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಸ್ಪೋರ್ಟ್ ರಿಲೇಟೆಡ್ ಇರುತ್ತೆ, PUC ಬಯಾಲಜಿ ಇರುತ್ತೆ, ಯಾವುದಾದ್ರೂ ಒಂದಿರುತ್ತೆ. ಈಗ ಹೊಸದಾಗಿ RRB SSC PSI PC ಮತ್ತು ಮುಂತಾದ ಇದಕ್ಕೆ ನಮ್ಮ PDOಗೂ ಬರುತ್ತೆ, ಇದು ಮ್ಯಾಥ್ಸ್ ಅದ್ರ ಬಗ್ಗೆ ಕೊಟ್ಟಿರ್ತಾರೆ.
ಎಸ್, ನಾನು ಓದುವಂಥ KPSC KAಗೆ ಉಪಯುಕ್ತವಾದಂಥ ಸಂವಹನ ಪತ್ರಿಕೆ 2ನೇ ಪತ್ರಿಕೆ ಏನಿರುತ್ತೆ ಅದ್ರ ಬಗ್ಗೆ ಓದ್ತಿರೋಂಥ ಬೆಸ್ಟ್ ಬುಕ್ ಇದು. ಆ್ಯಕ್ಚುಲಿ ನಾನು ಇದನ್ನೇ ರೆಫರ್ ಮಾಡ್ತೀನಿ, ಸ್ಪರ್ಧಾ ವಿಜೇತ ಅಂತ. ಇದರಲ್ಲಿ 2016ಇಂದ 2024 ಹಿಂದಿನ ಪ್ರಶ್ನೆ ಪತ್ರಿಕೆ ಏನಿದಾವಲ್ಲ ಅದರಲ್ಲಿ ವಿವರಣೆಯುತವಾಗಿ ಎಲ್ಲ ರೀತಿ ಕನ್ನಡ, ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಎಲ್ಲ ರೀತಿಯೂ ಇದರಲ್ಲಿ ಎಕ್ಸ್ಪ್ಲೇಷನ್ ಇದೆ. ತುಂಬ ಯೂಸ್ಫುಲ್ ಇದೆ. ಇದೊಂದು ಬುಕ್ ಓದಿದರೆ ಸಾಕು. ಸುಮ್ಮನೆ ಎಲ್ಲ ಥರ ಬುಕ್ ತೊಗೊಂಡು ನಾವು ಇದನ್ನು ಮಾಡಿ ತಲೆ ಕೆಡಿಸ್ಕೊಂಡು ಓದೋದು ಬದಲು ಫಸ್ಟ್ ಒಂದು ಬುಕ್ ತೊಗೊಂಡು ನೀವೇನು ಮಾಡಿ ಅಂತಂದ್ರೆ ಸ್ಟಾರ್ಟಿಂಗ್ ಈ ಪೇಜ್ ಓದ್ತಾ ಇರ್ತೀರಾ ಅಂದ್ಕೊಳ್ಳಿ. ಇದು ಮುನ್ನುಡಿ ಇದೆ. ಇಲ್ಲಿಂದ ಪರಿವಿಡಿ. ಇದು ಏನು ಸ್ಟಾರ್ಟ್ ಮಾಡ್ತೀರಾ ಅಲ್ಲ, ಇವಾಗ ಇದನ್ನೆಲ್ಲ ಓದಿ ನೋಡಿ. ಕನ್ನಡದ ಪ್ರಮುಖ ಕವಿಗಳು ಹಾಗೂ ಅವರ ಕವನ ಸಾಲುಗಳು ಅಂತಿದೆ. ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಕವಿರಾಜ ಮಾರ್ಗ ಸಾಧಿಸುವೆಂ ಫಲ್ಗುಣನಂ ಪವನ ಸುತನ ಬಸಿರಂ ಹಾರಿಕರ್ಣ ಗದಾಯುದ್ಧ. ಈ ರೀತಿ ಎಲ್ಲ ಸಾಲನ್ನು ಕೊಟ್ಟಿದ್ದಾರೆ. ನೀವೀಗ ಓದ್ತಾ 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 ಇಷ್ಟು ಪೇಜ್ ಓದಿದ್ದೀರಾ ಅಂದ್ಕೊಳ್ಳಿ. ನಾಳೆ ಓಪನ್ ಮಾಡಬೇಕಾದ್ರೆ ಇಲ್ಲಿ ಮಧ್ಯೆ ಒಂದು ಟ್ಯಾಗ್ ಇಟ್ಬಿಟ್ಟು ಮತ್ತು ಸ್ಟಾರ್ಟಿಂಗ್ ಇಲ್ಲಿಂದ ಓದಿ ಮತ್ತು ಇಲ್ಲಿವರೆಗೂ ಕಂಪ್ಲೀಟ್ ಆಯಿತು ಅಂದರೆ ಮತ್ತೆ ಇಲ್ಲಿಂದ ಓದಿ ಇಲ್ಲಿ ತನಕ ಓದಿ ಮತ್ತೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ. ಯಾಕಂದರೆ ಹಿಂಗೆ ಮಾಡೋದ್ರಿಂದ ನಿಮಗೆ ರಿವಿಷನ್ ಆಗ್ತಾ ಹೋಗುತ್ತೆ. ಯಾರು ಯಾವ ರೀತಿ ಕ್ವಶನ್ಸ್ ಕೇಳಿದ್ರು ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆ್ಯಂಡ್ ಸೆಕೆಂಡ್ ಒನ್, ಇದು ಸ್ಪರ್ಧಾ ಅರಿವು ಅಂತ ಮಂತ್ಲಿ ಮ್ಯಾಗ್ಝಿನ್. ನೀವು ಯಾವ ಮಂತ್ ಬೇಕಾದರೂ ಸಿಗುತ್ತೆ. ಇದ್ರ ಒಳಗಡೆ ನಿಮಗೆ ಇಲ್ಲಿ ನೋಡ್ಬೋದು ಉಚಿತ KS PDO VAO ಮಾದರಿ ಪರೀಕ್ಷೆ ಪತ್ರಿಕೆಗಳು ಇದರಲ್ಲಿ ಇರುತ್ತೆ. ಇಲ್ಲಿ ನೋಡಿ, ಈ ರೀತಿ ಕ್ವಶನ್ಸ್ನ ನೀವು ಸಾಲ್ವ್ ಮಾಡ್ತಾ ಹೋದರೆ ಏನಂತಾರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಈ ಕ್ವಶನ್ಸ್ ತುಂಬ ಏನಂತಾರೆ ನಿಮ್ಮ ಬುದ್ಧಿಮಟ್ಟನ ನೀವು ಯಾವ ರೀತಿ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು ಅಂತ ನೀವು ಈಸಿಯಾಗಿ ಇದು ಮಾಡ್ಕೋಬೋದು. ಯಾಕಂದರೆ ಸಡನ್ನಾಗಿ ಕೆಲವೊಬ್ಬರು ಈಗ ತಾನೇ ಎಕ್ಸಾಮ್ಸ್ ಕೊಡ್ತಿದ್ದೀರಾ, ನಿಮ್ಮ ಭಯ ತುಂಬ ಇರುತ್ತೆ ಯಾವ ರೀತಿ ಕ್ವಶನ್ ಬರುತ್ತೆ ಏನು ಅಂತ. ನಾನೊಂದು ಕ್ವಶನ್ ಪೇಪರನ್ನು ಬಿಡಿಸಿದ್ದೀನಿ, ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು. ಈ ಕೆಳಗಿನ ಸಂಘಟನೆಗಳು ಮತ್ತು ಅವುಗಳನ್ನು ಸೇರಿದ ನೂತನ ದೇಶಗಳನ್ನು ಪರಿಗಣಿಸಿ. ಬ್ರಿಕ್ಸ್, SCO, G20, ನ್ಯಾಟೋ. ಈ ಕ್ವಶನ್ಸನ್ನು ನೋಡಿ ಅವ್ರು ಏನು ಕೇಳಿದ್ದಾರೆ, ಈ ಕೆಳಗಿನ ಸಂಘಟನೆಗಳು ಮತ್ತು ಅವುಗಳು ಸೇರಿದ ನೂತನ ದೇಶಗಳನ್ನು ಪರಿಗಣಿಸಿ. ಬ್ರಿಕ್ಸಲ್ಲಿ ಹೊಸದಾಗಿ ಯಾವ್ಯಾವ ಏನಂತಾರೆ ದೇಶಗಳು ಸೇರಿದಾವೋ ಅದು ಬ್ರಿಕ್ಸಿಗೆ, ಅದನ್ನು ನೋಡಿಬಿಟ್ಟು ಕರೆಕ್ಟಾಗಿರೋದನ್ನು ಲೊಕೇಟ್ ಮಾಡಿ ಅಂತ ಹೇಳಿದ್ದಾರೆ. ಆನ್ಸರ್ ಬಂದುಬಿಟ್ಟು 1 2 3 4 4 ಆಪ್ಷನ್ ಆಗುತ್ತೆ. ಯಾಕಂದರೆ ಬ್ರಿಕ್ಸಲ್ಲಿ ಹೊಸದಾಗಿ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಜಾಯ್ನ್ ಆಗಿದೆ. SCOದಲ್ಲಿ ಇರಾನ್, G20ಗೆ ಆಫ್ರಿಕನ್ ಒಕ್ಕೂಟ ಸೇರಿದೆ, ನ್ಯಾಟೋಗೆ ಸ್ವೀಡನ್ 3ನೇ ಸದಸ್ಯ ಆಗಿ ಸೇರಿದೆ. ಕರೆಕ್ಟಾಗಿದೆ. ಹಾಗೂ ಭಾರತೀಯ ಸಂವಿಧಾನ ಕೆಳಗಿನ ಯಾವ ವೈಶಿಷ್ಟ್ಯಗಳು ಅವ ಮೂಲ ಸಂವಿಧಾನದೊಂದಿಗೆ ಸರಿಯಾಗಿ ಹೊಂದಿಕೆಯಾಗುತ್ತವೆ ನೋಡಬೇಕು. ಇದರ ತಕ್ಕಾಗೆ ಇಲ್ಲಿ ಕೋಡ್ ಕೊಟ್ಟಿರ್ತಾರೆ. ಆನ್ಸರ್ 2 ಜೋಡಿಗಳು ಮಾತ್ರ ಸರಿಯಾಗಿ ಹೊಂದಿಕೆಯಾಗಿವೆ. ಯಾವುದ್ಯಾವುದು ನೀವು ನೋಡ್ಬೋದು. ಸಂಸತ್ತಿಯ ಸವಲತ್ತುಗಳನ್ನು ನಾವು ಬ್ರಿಟಿಷ್ ಗೌರ್ಮೆಂಟಿಂದ ಎರವಲು ಪಡ್ಕೊಂಡಿದ್ದೀವಿ, ಕೆನಡಾದಿಂದ ಅಲ್ಲ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತ್ತು ಜರ್ಮನಿಯಿಂದ ಎರವಲು ಪಡ್ಕೊಂಡಿದ್ದೀವಿ, ಸೋವಿಯತ್ ಒಕ್ಕೂಟದಿಂದ ಅಲ್ಲ. ಸಮವರ್ತಿ ಪಟ್ಟಿ ಹಾಗೂ ವ್ಯಾಪಾರದ ಸ್ವಾತಂತ್ರ್ಯ ಆಸ್ಟ್ರೇಲಿಯಾದಿಂದ ಕರೆಕ್ಟ್ ಇದೆ. ಕಾನೂನು ಮೂಲಕ ಸ್ಥಾಪಿತವಾದ ಕಾರ್ಯವಿಧಾನ ಜಪಾನ್ದಿಂದ ಅಂತಿದೆ, ಕರೆಕ್ಟ್ ಇದೆ. ಈ ರೀತಿ. ಆ್ಯಂಡ್ 3ನೇ ಕ್ವಶನ್ ನೀವು ನೋಡ್ಬೋದು, ಇದು ತುಂಬ ಲೆಂಗ್ತಿಯಾಗಿದೆ, ಭಯ ಪಡೋ ಅವಶ್ಯಕತೆ ಇಲ್ಲ. ಕೆಳಗಿನ ಸಂವಿಧಾನಿಕ ವಿಧಿಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತೇಳಿ 4 ಆಪ್ಷನ್ ಕೊಟ್ಟಿರ್ತಾರೆ, B 4 ಆಪ್ಷನ್ ಕೊಟ್ಟಿದ್ದಾರೆ, C 4 ಕೊಟ್ಟಿದ್ದಾರೆ, D 4 ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು, ಯಾವ ವಿಧಿ ಸರಿಯಾಗಿದೆ ಅಂತ. ಸರಿಯಾಗಿರೋದು D. ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ನೋಡಿ. ಫಸ್ಟ್ ಆಫ್ ಆಲ್
ವಿಧಿಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಇದರಲ್ಲಿ ನೀವು ಸರ್ಚ್ ಮಾಡ್ಬೋದು ಅಥವಾ ಬುಕ್ ತೆಗಿಬೋದು. ನೀವು ಜಾಸ್ತಿ ಸರ್ಚ್ ಮಾಡೋದ್ರಿಂದ ನಿಮ್ಗೆ ಜಾಸ್ತಿ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇದರಲ್ಲಿ ತಪ್ಪು ಬಂದುಬಿಟ್ಟು ವಿಧಿ 213, ವಿಧಿ 226. ಇಲ್ಲಿ ರಾಜ್ಯಪಾಲರಲ್ಲ ಉಚ್ಚ ನ್ಯಾಯಾಲಯಗಳ ಅಂತ ಬರೀಬೇಕು. ಕೆಲವು ರಿಟ್ ಹೊರಡಿಸುವ ಅಧಿಕಾರ ಉಚ್ಚ ನ್ಯಾಯಾಲಯಗಳಿಗಿದೆ. ಈ ರೀತಿ ಇರುತ್ತೆ. ಇದಾದಮೇಲೆ ಅರಿಹಂತ್ ಕಂಪ್ಯೂಟರ್ ಅವೇರ್ನೆಸ್, ಕಂಪ್ಯೂಟರ್ದು ಸ್ಪರ್ಧಾ ಅರಿವು. ಇದರಲ್ಲಿ ಕರೆಂಟ್ ಅಫೇರ್ ಕೂಡ ಇರುತ್ತೆ ಹಾಗೂ ನಿಮಗೆ ಕ್ವಶನ್ಸ್ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು ಹೊಸದಾಗಿ ಮೊನ್ನೆ ಒಲಿಂಪಿಕ್ಸ್ ಆಯ್ತಲ್ಲ, ಅದ್ರ ಬಗ್ಗೆ ಕರೆಂಟ್ ಅಫೇರ್ ತುಂಬ ಇದೆ. ಆ್ಯಂಡ್ ಈ ಬುಕ್ಸ್ ಗ್ರಾಮಾಡಳಿತಾಧಿಕಾರಿ. ಜಾಸ್ತಿ ನಾನು ಬುಕ್ಸ್ ರೆಫರ್ ಮಾಡಲ್ಲ, ಜಾಸ್ತಿ ಮ್ಯಾಗ್ಝಿನೇ. ಸ್ಪರ್ಧಾ ವಿಜೇತ ಇದರಲ್ಲಿ ನೋಡಿ 2023, ಇದು ಜನವರಿದು. ಇದನ್ನು ನೋಡ್ಬೋದು. ಇದರಲ್ಲಿ ಗ್ರಾಮ ಲೆಕ್ಕ ಆಡಳಿತಾಧಿಕಾರಿ ನೇಮಕಾತಿ ಪಠ್ಯಕ್ರಮದ ಮಾಹಿತಿ ಇದೆ. ಇದು ಮಾರ್ಚ್ ಎಡಿಷನ್, ಇದು ಏಪ್ರಿಲ್ ಎಡಿಷನ್. ಇದರಲ್ಲಿ ನೋಡ್ಬೋದು VAO, PDOದು ಕರ್ನಾಟಕ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ಇದೆ. ಆ್ಯಂಡ್ ಸೈನ್ಸ್ಗೋಸ್ಕರ ಇದು ಹೊಸದಾಗಿ ನಮ್ಮ ಸರ್ ಅಂದರೆ ನಮಗೇನು ಟೀಚ್ ಮಾಡ್ತಾ ಇದ್ದಾರಲ್ಲ ಅದೇ ಸರ್ದು ಒಂದು ಪುಸ್ತಕ, ನಿರಂಜನ್ ಮೂರ್ತಿ ಟಿ ಅವರ ವಿಜ್ಞಾನ ಕಣಜ ಅಂತ. ಇದು ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ 20% ಡಿಸ್ಕೌಂಟಲ್ಲಿ ಧಾರವಾಡಲ್ಲಿ ಸಿಗುತ್ತೆ. ಆ್ಯಂಡ್ ಇದು ಸಾಮಾನ್ಯ ಜ್ಞಾನ ನೋಡ್ಬೋದು. ಇದರಲ್ಲಿ ಯಾವ್ಯಾವ ವರ್ಷ ಯಾವ್ದಾವ್ದು ಕ್ವಶನ್ ಪೇಪರ್ ಆಯಿತು, ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿದೆ, ಯಾವ್ಯಾವ ಟಾಪಿಕ್ ಬಂದಿದೆ, ಎಲ್ಲ ರೀತಿಯೂ ಇದೆ. ನೋಡಿ ಕುತ್ಕೊಂಡು ಒಂದಿನ ಆರಾಮಾಗಿ ಫ್ರೀ ಇದ್ದಾಗ ಓದ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಬಾಯ್.